ಹಾಯ್ ಫ್ರೆಂಡ್ಸ್, ನಾವಿವತ್ತು ಬನ್ನೇರುಘಟ್ಟಕ್ಕೆ ಬಂದಿದ್ದೀವಿ. ಅಂದರೆ ಬನ್ನೇರುಘಟ್ಟಕ್ಕೆ ಯಾವ ರೂಟಲ್ಲಿ ಹೋಗಬೇಕಪ್ಪ ಅಂದರೆ ಫಸ್ಟ್ ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಮೆಜೆಸ್ಟಿಕ್ಕಿಗೆ ಹೋದ ಮೇಲೆ 365 ಬಸ್ಸನ್ನು ಹತ್ಕೊಂಡು ಬಂದ್ವಿ. ಇವಾಗ ಝೂಗೆ ಎಂಟ್ರಿ ಆಗ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ಟಿಕೆಟನ್ನು ಫಸ್ಟ್ ತೊಗೋಬೇಕು. ಮಂಡೇ ಟು ಫ್ರೈಡೇ ಟಿಕೆಟ್ ರೇಟು ಡಿಫ್ರೆಂಟ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ರೇಟ್ ಡಿಫ್ರೆಂಟ್ ಇರುತ್ತೆ. ಬರೀ ಝೂಗಾದರೆ 100 ರೂಪೀಸ್ ಇರುತ್ತೆ. ಸಫಾರಿನೂ ನೋಡಬೇಕಪ್ಪ ಅಂದರೆ 300 ರೂಪೀಸ್ ಇರುತ್ತೆ. ಝೂಗೆ ಎಂಟ್ರಿ ಆದ್ವಿ. ಝೂಗೆ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಮ್ಯಾಪ್ ಕಾಣಿಸುತ್ತೆ. ಆ ಮ್ಯಾಪಲ್ಲಿ ಇರೋ ಪ್ರಕಾರನೇ ನಾವು ಹೋಗಬೇಕಾಗುತ್ತೆ. ಅದು ಎಷ್ಟು ಕಿಲೋಮೀಟ್ರಪ್ಪ ಅಂದರೆ 2.3 ಕಿಲೋಮೀಟ್ರ್ ಇರುತ್ತೆ. ಯಾರು ಆಮೇಲೆ ಅದರಲ್ಲಿ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ಬೋದು. ಆಮೇಲೆ ವೆಹಿಕಲ್ಸ್ ಇರುತ್ತೆ ಸಪ್ರೇಟು. ಒಬ್ಬರಿಗೆ 100 ರೂಪಾಯಿ ಇರುತ್ತೆ. ಇಲ್ಲ 100 ರೂಪಾಯಿ ಕೊಟ್ಟು ಹೋಗಲ್ಲ ಅಂದರೆ ನಡ್ಕೊಂಡು ಹೋಗ್ಬೋದು. ನಾವು ಫುಲ್ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ತಿನ್ನೋ ಅಂಥ ಐಟಮ್ ಏನೂ ಇರೋಲ್ಲ. ಸೊ ಹೊರಗೆ ತೊಗೊಂಡು ಹೋಗೋದು ಬೆಸ್ಟ್ ಆಗಿರುತ್ತೆ. ಝೂಗೆ ಎಂಟ್ರಿ ಆದಮೇಲೆ ಏಷ್ಯಾದ ಕಪ್ಪು ಕರಡಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದು. ಆಮೇಲೆ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದೇನಪ್ಪ ಅಂದರೆ ಅಲ್ಲಿ ಯಾವುದಾದ್ರೂ ಪ್ರಾಣಿಗಳು ಹಾಕಿದರೆ ಅದ್ರದ್ದು ಸೈಡಲ್ಲಿ ಮುಂದೆ ಬೋರ್ಡ್ ಹಾಕಿರ್ತಾರೆ. ಸೊ ಅದನ್ನು ಇಂಗ್ಲೀಷಲ್ಲೂ ಹಾಕಿರ್ತಾರೆ, ಕನ್ನಡದಲ್ಲೂ ಹಾಕಿರ್ತಾರೆ. ಅದು ಏನು ತಿನ್ನುತ್ತೆ, ಅದ್ರದ್ದು ಯಾವ ಥರ ಜೀವಿಸುತ್ತೆ, ಪ್ರತಿಯೊಂದು ಕೂಡ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ. ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಕಣ್ಣಿಗೆ ಇವಾಗ ನೆಕ್ಸ್ಟ್ ಕಾಣಿಸ್ಕೊಳ್ಳೋದು ಹುಲಿ ಲೈಫಲ್ಲಿ ಫಸ್ಟ್ ಟೈಮೇ ನೋಡ್ತಾ ಇರೋದು. ಮೊಬೈಲಲ್ಲಿ ನೋಡೋದಕ್ಕೂ ಟಿ ವಿಯಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಲೈವ್ ಆಗಿ ನೋಡಿದ್ರೇ ಏನೋ ಒಂಥರ ಅನಿಸುತ್ತೆ. ಸೊ ಫ್ಯಾಮಿಲಿ ಸಮೇತ ಬಂದು ವಿಸಿಟ್ ಮಾಡಿ ಒನ್ ಟೈಮ್ ಆದರೂ. ನೆಕ್ಸ್ಟ್ ಬಂದಿದ್ದು ಸಿಂಹ ಹತ್ರ. ಈ ಸಿಂಹಗಳು 2 ಇದ್ವು. ಸೊ ಇನ್ನೊಂದು ಖುಷಿ ವಿಚಾರ ಅಂದರೆ 2 ಇದ್ರೂ ಕೂಡ ಫೈಟಿಂಗು ಜಗಳ ಏನು ಆಡ್ತಾರೆ. ಅದ್ರ ಪಡೆಗದಿತ್ತು, ಇದ್ರ ಪಡೆಗಿದಿತ್ತು. ಮನುಷ್ಯರ ಥರನೇ ಇದಕ್ಕೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಇವತ್ತೇ ಗೊತ್ತಾಗಿತ್ತು ಝೂಗೆ ಹೋದ್ಮೇಲೆ. ನೆಕ್ಸ್ಟು ಆನೆ ಮರಿಗಳ ಹತ್ರ ಬಂದ್ವಿ. ಆನೆ ದೊಡ್ಡ ಆನೆಗಳು ಕಾಣಲಿಲ್ಲ, ಒಟ್ಟು ಮರಿಗಳು ಕಾಣ್ವು. ಅದು ಎಷ್ಟು ಬುದ್ಧಿವಂತ ಅಂದರೆ ಹುಲ್ಲನ್ನು ಎಷ್ಟು ನೀಟಾಗಿ ತಿಂತಾ ಇತ್ತು. ನೋಡೋದಕ್ಕೆ ಒಂದು ರೀತಿ ಖುಷಿಯಾಗಿತ್ತು. ಇಲ್ಲಿಗೆ ಝೂ ಮುಕ್ತಾಯ ಆಯಿತು. ನೆಕ್ಸ್ಟು ಸಫಾರಿಗೆ ಹೋಗಬೇಕು. ಅಂದರೆ ಬನ್ನೇರುಘಟ್ಟಕ್ಕೆ ಬಂದ್ವಿ ಅಂದರೆ ಸಫಾರಿಗೆ ಹೋಗಿಲ್ಲ ಅಂದರೆ ವೇಸ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟೊಂದು ಖರ್ಚು ಮಾಡ್ಕೊಂಡು ಬಂದಿರ್ತೀವಿ, ಬಟ್ ಹೋಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಇಲ್ಲಿ ನೋಡಿ, ಆ ಜಿಂಕೆ ಇದೆಯಲ್ಲ, ಈ ಥರ ಜಿಂಕೆಗಳನ್ನು ನಮ್ಮ ಹಳ್ಳಿ ಸೈಡ್ಗಳಲ್ಲಿ ಹೊಲಗಳಲ್ಲಿ ಆವಾಗಿನ ಕಾಲದಲ್ಲಿ ನೋಡ್ತಾ ಇದ್ರಂತೆ. ಇವಾಗೂ ಕಾಣಿಸುತ್ತೆ, ಬಟ್ ಅಂದರೆ ರೇರ್ ಆಗಿಬಿಟ್ಟಿದೆ. ಆ ಜಿಂಕೆಗಳನ್ನು ನಾವು ನೋಡುವಂಥ ಅದೃಷ್ಟ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಜಿಂಕೆ ಆದಮೇಲೆ ನೆಕ್ಸ್ಟ್ ಯಾವ್ದು ಕಾಣಿಸುತ್ತೆ ಅಂತ ಆತುರದಲ್ಲಿ ಹೋಗುವಾಗ ನಮಗೆ ಕಣ್ಣಿಗೆ ಬಿದ್ದು ಆನೆ. ಸೊ ಆನೆ ಮತ್ತು ಆನೆ ಮರಿ ಎಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಅದನ್ನ ನೋಡಿದರೆ ಮುದ್ದಾಡಬೇಕು ಅನಿಸುತ್ತೆ. ಬಟ್ ನಾವು ಅದರ ಹತ್ರ ಹೋದ್ವಿ ಅಂದರೆ ನಾವಂತೂ ಉಳಿಯಲ್ಲ. ಅಷ್ಟು ಬಲಶಾಲಿ ಆಗಿರ್ತಕ್ಕಂಥ ಪ್ರಾಣಿ ಅಂದರೆ ಆನೆನೂ ಕೂಡ ಒಂದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾವೆ. ಅದ್ರ ಮರಿ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ. ಬಟ್ ಅಂಡರ್ಸ್ಟ್ಯಾಂಡಿಂಗ್, ಹೊಂದಾಣಿಕೆ ನೋಡಿ ಅದ್ರದ್ದು ಎಷ್ಟು ಇದ್ದಾವೆ. ಆದರೂ ಆ ಕಾಡಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಚೆನ್ನಾಗಿದ್ದಾವೆ. ಝೂವಲ್ಲಿ ನೋಡಿದ್ದಕ್ಕೂ ಬಸ್ ಹತ್ಕೊಂಡು ಆಮೇಲೆ ಕಾಡಲ್ಲಿ ಹೋಗಿ ನೋಡೋದಕ್ಕೂ ಸಫಾರಿಯಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಝೂಗೂ ಅದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಅಂತ ನಮಗೆ ಫೀಲ್ ಆಗ್ತಾಯಿದೆ. ನಾವು ಆ ಕಡೆ ಈ ಕಡೆ ನೋಡ್ಕೊತ ಹೋಗ್ತಾ ಇರಬೇಕಾದ್ರೆ ಡ್ರೈವರನ್ನು ಅವ್ರ ವೆಹಿಕಲನ್ನು ನಿಲ್ಲಿಸ್ಬಿಟ್ರು. ಏನಕ್ಕೆ ನಿಲ್ಲಿಸ್ತಿದ್ದಾರೆ ಅಂತ ನೋಡಿದರೆ ಸಿಂಹ ಅಕ್ಕಪಕ್ಕ ಕುಂತಿದ್ದಾವೆ. ಕಾಡಿನ ರಾಜ ಸಿಂಹ ಅಂತ ಕೊನೆಗೂ ಪ್ರೂವ್ ಮಾಡ್ಕೊಂಬಿಡ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಹುಲಿ
ಯಾವ ರೇಂಜಿಗೆ ಅಡ್ಡಾಡ್ತಾ ಇದೆ. ಕೇಜಲ್ಲಿದ್ದಾಗ ಅಷ್ಟು ಮಜಾ ಬರಲಿಲ್ಲ. ಇಲ್ಲಿ ರೋಡಲ್ಲಿ ಅದರದ್ದೇ ಕಾಡಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊತ ನಾನು ಬಿಟ್ಟರೆ ಯಾರಿಲ್ಲ ಇಲ್ಲಿ ಅನ್ನೋ ರೇಂಜಲ್ಲಿ ಬಿಲ್ಡಪ್ ಕೊಡ್ಕೊತ ಓಡಾಡ್ತಾ ಇದೆ. ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಅಂದರೆ ಇನ್ನೊಂದು ಡಿಫ್ರೆನ್ಸ್ ಏನಪ್ಪ ಅಂದರೆ ಝೂ ಅಲ್ಲಿ ನಾವು ಹೊರಗಿರ್ತೀವಿ, ಸಫಾರಿಯಲ್ಲಿ ಹೋಗ್ಬೇಕಾದ್ರೆ ಕಾಡಲ್ಲಿ ಅವು ಹೊರಗಿರ್ತವೆ, ನಾವು ಒಳಗಿರ್ತೀವಿ. ಸೊ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ನೆಕ್ಸ್ಟು ನಮ್ಮ ಕಣ್ಣಿಗೆ ಕಂಡಿದ್ದು ಯಾವುದಪ್ಪ ಅಂದರೆ ಬಿಳಿ ಕಲರ್ ಇರ್ತಕ್ಕಂತಹ ಹುಲಿ. ನಾನು ಯಾವಾಗೂ ಕೂಡ ಆ ಥರದ್ದು ಹುಲಿಯನ್ನು ನೋಡಿರಲಿಲ್ಲ. ಅದು ಹೇಗೆ ವಾಕ್ ಮಾಡ್ತಾಯಿದೆ ನೋಡಿ, ಅದು ಕೇಜಲ್ಲಿ ಒಳಗಿರುವಂತಹ ಪ್ರಾಣಿ ಹುಲಿನೇ, ಇದು ಹುಲಿನೇ. ಇಬ್ಬರು ವಾಕ್ ಮಾಡ್ತಾಯಿದ್ವು. ಆಮೇಲೆ ಬನ್ನೇರುಘಟ್ಟಕ್ಕೆ ಬಂದರೆ ಪ್ರತಿಯೊಂದು ಪ್ರಾಣಿ ಸಂಕುಲವನ್ನು ನೋಡಬಹುದು. ಅದರಲ್ಲಿ ಬಿಳಿಯಾದಂತಹ ಹುಲಿಯನ್ನು ನೋಡ್ಬೋದು, ಯಾಕೆಂದರೆ ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೆಕ್ಸ್ಟು ಕರಡಿನ ಇನ್ನೊಂದು ಬೇರೆ ಬೇರೆ ಪ್ರಾಣಿಗಳು ಇದ್ವು ಅನಿಸುತ್ತೆ. ಬಟ್ ನಾವು ಹೋಗೋ ಟೈಮಲ್ಲಿ ಮಳೆ ಬಂತು. ಸೊ ಇಷ್ಟನ್ನಾದರೂ ತೋರಿಸಿದ್ರಲ್ಲ, ಒಟ್ಟು 300 ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಅಂತ ಆಗಲಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ವಿಶೇಷವಾಗಿ ಯಾರಿಗೆ ಹೇಳ್ತೀನಪ್ಪ ಅಂದರೆ ಮಕ್ಕಳನ್ನು ಇಂಥ ಪ್ಲೇಸಿಗೆ ಕರ್ಕೊಂಡ್ಬನ್ನಿ. ಯಾಕೆ ಅಂದರೆ ಈ ಥರ ದೃಶ್ಯಗಳು ಮತ್ತು ಮುಂದಿನ ಪೀಳಿಗೆಯಲ್ಲಿ ಮುಂದೆ ಬರುವಂತಹ ಮಕ್ಕಳಿಗೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಸಿಗೋದನ್ನು ನಾವು ಯಾಕೆ ವೇಸ್ಟ್ ಮಾಡಬೇಕು, ಯೂಸ್ ಮಾಡ್ಕೋಬೇಕಲ್ವಾ. ಸೊ ಅದೇ ಒಂದು ಉದ್ದೇಶಕ್ಕಾಗಿ ಮಕ್ಕಳನ್ನು ಕರ್ಕೊಂಬಂದು ಮೊಬೈಲಲ್ಲಿ ಟಿ ವಿಯಲ್ಲಿ ತೋರಿಸೋದ್ರ ಬದಲಿಗೆ ಈ ಥರ ಪ್ಲೇಸಲ್ಲಿ ಕರ್ಕೊಂಬನ್ನಿ ಅಂತ ಹೇಳ್ತೀನಿ. ಫೈನಲ್ ಆಗಿ ನಿಮ್ಮ ಹತ್ರ ಕೇಳ್ಕೊಳೋದೇನಪ್ಪ ಅಂದರೆ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಕಾಡನ್ನು ಉಳಿಸಿದರೆ ಯಾವುದೇ ರೀತಿ ಪ್ರಾಣಿಗಳು ನಮ್ಮ ನಾಡಿಗೆ ಬರೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೇಳ್ಕೊತ ನನ್ನ ವ್ಲಾಗನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನೇಮ್ ಬಂದುಬಿಟ್ಟು ಪಾಸಿಟಿವ್ ಸಹನ. ದಯವಿಟ್ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.